ರೂಪಾಯಿ ಹಾಕಿದ್ದೀರಿ, ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ. ನೀವು ಕೂಡ ನಾವು ದಾನ ಮಾಡ್ತಿರೋದು, ನೀವು ಕೂಡ ನಾವು ತಿನ್ನೋದು. ಇವತ್ತು ನಿಮ್ಗೆ ಏನು ಪ್ರಸಾದ ಕೊಡ್ತೀನಿ ಅದೆಲ್ಲ ಸಮರ್ಪಣೆ ಮಾಡೋಣ. ಯಾರೋ ದುಡ್ಡು ಹಾಕಿದಾರೆ ಅವರಿಗೆ, ಯಾರೊಂದು ದೇಣಿ ಹಾಕೋದು ಆಗ್ತಾ ಹೇಳಿದಾರೆ. ಅವರು ದೇವಸ್ಥಾನ ದೇಣಿ ಹಾಕ್ತಾರೆ ಇದ್ದಾರೆ, ಅವಾಗ ಅವ್ರು ಹೋಗಿದ್ದಾರೆ. ಎಲ್ಲರೂ ಸೇರಿಸುವಂತೆ ಜ್ವರ ಬರ್ತಾರೆ ಹಿಂಗೆ ಅನ್ನ ಕೊಡೋ ಅವರಿಗೆ. ಒಂದು ರೂಪಾಯಿ ಆಗಿಲ್ಲ, 501 201 ಬರುತ್ತೆ. ನಾವು ದುಡ್ಡಿಗೆ ಯಾವತ್ತು ದುಡ್ಡಿಗೆ ಭೇದ ಕಾಣಬಾರ್ದು. ನಾಲ್ಕನೇ ಹಾಕೋ ಪುಣ್ಯಾತ್ಮನೆ ಕೊಡೋ ಮನ್ಸಿರ್ಬೇಕಷ್ಟೇ. ಕೋಟಿಗೆ ಇದ್ರಲ್ಲ, ಒಟ್ಟು ನೋಡೋ ಮಜಾ ಬರ್ತದೆ ಅಲ್ವಾ? ನನ್ನ ಜೊತೆ ಬಾ, ನೀನು ತುಂಬ್ತೀನಿ ರೇಷನ್ ನೋಡೋದು ಹೆಂಗೆ ತುಂಬ್ತೀನಿ ಅಂತ. ಅವಾಗ ಬಾ ಅಂದಾಶ್ರಮಕ್ಕೆ ಹೆಂಗೆ ನಮಸ್ಕಾರ ಮಾಡ್ತಾರೆ ನೋಡೋದು. ಒಬ್ರು ಒಬ್ರು ಯಾಕವ ಲೈನ್ ಬರುವ ಎಲ್ಲ ಕ್ಯೂವಲ್ಲಿ ಬಂದಿಲ್ವಾ? ಮುಂಗಡೆ ಮೂಗ್ ಬಿಡ್ಬಿಡ್ತು ನಂಗೇನಿಂದ. ಬನ್ನಿ ಲೈನಲ್ಲಿ ಬನ್ನಿ. ಕಲಿಕಿಡ ಮಗ ಹಂಗೆ ಕೊಡ್ತೀನಿ. ಮಕ್ಕಳಿಗೆ ನೋಡ್ಕೊಬೇಡ. ಅವ್ರಿಗೆ ತಿನ್ಸಿ ನೀರು ತಿನ್ನುತ್ತೆ, ಆಮೇಲೆ ಮಾತಾಡ್ತೇವೆ ಅಂತೆ. ಇನ್ನೊಂದು ಕೊಡ್ತೀನಿ ಅಮ್ಮ, ನಿಮ್ಗೆ ತಿನ್ಬೇಕಂದ್ರೆ ಕೊಡ್ತಾ ಇದೆ ಬಿಸಿ. ಐಗೊಂದು ಕೊಡು ಇಟ್ಟಂಗೆ, ನಾನು ನಿಮ್ಮೊಂದು ಕೊಡ್ತೇನೆ. ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಬನ್ನಿ, ನೀವ್ಯಾರು ಯಾಕಂದ್ರೆ ಭಾಳ ಸ್ವಲ್ಪ ಇನ್ನೊಂದು ಬೇಕಾ ಕೊಳವಾ ಕೊಳವಾ ನಿಮ್ಮಂಪ ಅಂಕಲ್ ಆಗ್ತಾ ಇಲ್ಲ. ಭಾಳ ಹೊರತು ಹುಷಾರು, ಮಕ್ಕಳು ಹುಷಾರು. ಮಕ್ಕಳಿಗೆಲ್ಲ ಮಕ್ಕಳು ಭಾಳ ಬೇಕನವ ಬರಲ್ಲೇ ದೇವಸ್ಥಾನ ಕೆಲಸ ಮಾಡಿದ್ರೆ ಯಾರು ಇಲ್ಲಿ ಬನ್ನಿ. ತಿನ್ಬೇಕು, ಸುಮ್ಮನೆ ಸ್ವಲ್ಪ ಸ್ವಲ್ಪ ಸಿಗದೆ ಅಪರೂಪ ಅಂತೆ. ಸ್ವಲ್ಪ ಕೊತ್ತಂಬ ಹಾಕಿ ತಿನ್ಬೇಕು. ಇಲ್ಲ ಆಪ್ರೇಷನ್ ಕೇಳ್ತಿರಲ್ಲ, ಫುಲ್ನೇ ಸಾರಿ ಕೇಳೋಲ್ಲ. ಬಾಕಂದ ಅವ ಕಾಲ್ ಮುಟ್ಬೇಡ ತಾಯಿ, ಕಾಲ್ ಮುಟ್ಬೇಡ. ಈಗ ಯಾರು ಕಾಲ್ ಮುಟ್ಬಾರ್ದು ದಯವಿಟ್ಟು. ಯಾಕಂದ್ರೆ ಊಟ ಮಾಡೋ ಕೈಯಲ್ಲಿ ಕಾಲ್ ಮುಟ್ಬಾರ್ದು, ಆಮೇಲೆ ಬೀಳಂತೆ. ಎಲ್ಲ ಅಪ್ಪ ಇಲ್ಲೇ ಹಾಕ್ತಾರಲ್ಲ ಅಲ್ಲ